ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಗೆಳೆಯರೇ, ಸ್ವಲ್ಪ ಈ ದೃಶ್ಯವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇದು ದೆಹಲಿಯ ಜಂತರ್ ಮಂತರ್. ಒಂದು ಕಡೆ ಸುಡುವ ಬಿಸಿಲು, ಮೈ ಸುಡುವ ತಾಪಮಾನ. ಆ ಉರಿ ಬಿಸಿಲಿನಲ್ಲಿ ಮೈ ಮೇಲೊಂದು ಸಾಮಾನ್ಯ ಬಟ್ಟೆ ಹಾಕಿಕೊಂಡು ಕೇವಲ ನೀರು ಮತ್ತು ಉಪ್ಪನ್ನು ಮಾತ್ರ ಆಶ್ರಯಿಸಿ ಸತತ 10 ದಿನಗಳಿಂದ ಒಬ್ಬ 57 ವರ್ಷದ ಹಿರಿಯ ಜೀವ ಅನ್ನ ನೀರು ಬಿಟ್ಟು ಕೂತಿದೆ. ಅವರೇ ಸೋನಂ ವಾಂಗ್ಚುಕ್. ಅವರಿಗೆ ಇದೇನು ಹೊಸದಲ್ಲ ಬಿಡಿ. ಲಡಾಖ್ನ -ಡಿಗ್ರಿ ಚಳಿಯಲ್ಲೂ ಹಿಮದ ಮೇಲೆ ಮಲಗಿ ತಮ್ಮ ನಾಡಿಗಾಗಿ ಹೋರಾಡಿದವರು. ಆದ್ರೆ ಇಂದು ಅವರು ಜಂತರ್ ಮಂತರ್ಗೆ ಬಂದಿರುವುದು ತಮ್ಮ ಸ್ವಂತ ಲಡಾಖ್ಗಾಗಿ ಅಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಅವರು ಇವತ್ತು ಇಲ್ಲಿ ಕೂತಿರುವುದು ಈ ದೇಶದ ಭ್ರಷ್ಟ, ಕರುಳಿಲ್ಲದ, ಕೊಳೆತು ನಾರುತ್ತಿರುವ ರಾಜಕೀಯ ವ್ಯವಸ್ಥೆಗೆ ಬಲಿಯಾದ 20ಕ್ಕೂ ಹೆಚ್ಚು ಮುಗ್ಧ ಯುವ ಜೀವಗಳ ಪರವಾಗಿ ನ್ಯಾಯ ಕೇಳುವುದಕ್ಕೆ. ವಾಂಗ್ಚುಕ್ ಅವರ ಕಣ್ಣಲ್ಲಿರುವ ಆ ಆಯಾಸವನ್ನ ಒಮ್ಮೆ ನೋಡಿ. ಆ ಆಯಾಸ ಕೇವಲ ಉಪವಾಸದ್ದಲ್ಲ, ಅದು ಈ ವ್ಯವಸ್ಥೆಯ ಕಿವುಡುತನವನ್ನು ನೋಡಿ ಬಂದಿರುವ ಹತಾಶೆಯ ಆಯಾಸ. ಅರೆ, ನಮ್ಮ ದೇಶದ ಯುವ ಜನತೆಯ ಪ್ರಾಣಕ್ಕೆ, ಅವರ ಭವಿಷ್ಯಕ್ಕೆ ಇವತ್ತು ಕವಡೆ ಕಾಸಿನ ಬೆಲೆಯೂ ಇಲ್ಲವೇ? ಒಂದ್ಸಲ ಎದೆ ಮೇಲೆ ಕೈ ಇಟ್ಟು ಯೋಚನೆ ಮಾಡಿ, ನಾವು ಎಂತ ಕರಾಳ ಯುಗದಲ್ಲಿ ಬದುಕುತ್ತಿದ್ದೇವೆ. ಒಂದು ಮಧ್ಯಮ ವರ್ಗದ ಅಥವಾ ಬಡ ಕುಟುಂಬದಲ್ಲಿ ಒಬ್ಬ ಹುಡುಗನೋ ಹುಡುಗಿಯೋ ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡರೆ ಆ ಮನೆ ಪಡುವ ಪಾಡು ಎಂತದ್ದು ಗೊತ್ತಾ? ಆ ಅಪ್ಪ ತಾನು ಹರಿದ ಅಂಗಿ ಹಾಕಿಕೊಂಡು ದಿನಕ್ಕೆ 15 ಗಂಟೆ ದುಡಿಯುತ್ತಾನೆ. ಆ ಅಮ್ಮ ತನ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಅಡಬಿಟ್ಟು ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ ಆ ಮಗುವಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಕೋಚಿಂಗ್ ಸೆಂಟರ್ಗೆ ಕಳುಹಿಸುತ್ತಾರೆ. ಆ ವಿದ್ಯಾರ್ಥಿ ಸತತ 2 ರಿಂದ 3 ವರ್ಷಗಳ ಕಾಲ ಪ್ರಪಂಚವನ್ನೇ ಮರೆತು ನಿದ್ದೆ ಬಿಟ್ಟು ದಿನಕ್ಕೆ 18 ಗಂಟೆಗಳ ಕಾಲ ಆ ಪುಸ್ತಕದ ಹುಳುವಾಗಿ ಓದುತ್ತಾನೆ. ಅವನಿಗಿರುವ ಒಂದೇ ಒಂದು ಭರವಸೆ ಎಂದರೆ ಆ ನೀಟ್ ಪರೀಕ್ಷೆ. ಆ ಒಂದು ಪರೀಕ್ಷೆ ಪಾಸ್ ಆದ್ರೆ ನನ್ನ ಅಪ್ಪ ಅಮ್ಮನ ಕಷ್ಟಗಳೆಲ್ಲ ತೀರುತ್ತವೆ, ನನ್ನ ಕುಟುಂಬದ ಭವಿಷ್ಯ ಬದಲಾಗುತ್ತದೆ ಎಂಬ ನಂಬಿಕೆ. ಬರೋಬ್ಬರಿ 24 ಲಕ್ಷ ವಿದ್ಯಾರ್ಥಿಗಳು ಇದೇ ಕನಸನ್ನ ಹೊತ್ತು ಪರೀಕ್ಷಾ ಕೇಂದ್ರಕ್ಕೆ ಹೋಗುತ್ತಾರೆ. ಆದ್ರೆ ಅಲ್ಲಿ ನಡೆಯುವುದೇ ಬೇರೆ. ಭ್ರಷ್ಟಾಚಾರದ ಮರಣ ಮೃದಂಗ ಮತ್ತು 20 ಜೀವಗಳ ಬಲಿ. ಆದ್ರೆ ಈ ಭ್ರಷ್ಟ ವ್ಯವಸ್ಥೆ ಆ 24 ಲಕ್ಷ ಮಕ್ಕಳ ಭವಿಷ್ಯದ ಜೊತೆ ಹೇಗೆ ಆಟ ಆಡಿತು ಅನ್ನೋದನ್ನ ಇತಿಹಾಸ ಯಾವತ್ತೂ ಕ್ಷಮಿಸುವುದಿಲ್ಲ. ಪರೀಕ್ಷೆಗೂ ಮುನ್ನವೇ ಕೋಟಿ ಕೋಟಿ ರೂಪಾಯಿಗಳ ಡೀಲ್ ನಡೆದು ಪೇಪರ್ ಲೀಕ್ ಆಗಿ ಬಿಡುತ್ತದೆ. ದುಡ್ಡು ಕೊಟ್ಟ ಶ್ರೀಮಂತರ ಕುಳಗಳ ಮಕ್ಕಳಿಗೆ, ಪ್ರಭಾವಿಗಳ ಮಕ್ಕಳಿಗೆ ರಾತ್ರೋರಾತ್ರಿ ಪ್ರಶ್ನೆ ಪತ್ರಿಕೆ ಸಿಗುತ್ತದೆ. ಕಷ್ಟಪಟ್ಟು ಓದಿದ್ದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸು ಒಂದೇ ಒಂದು ರಾತ್ರಿಯಲ್ಲಿ ಸುಟ್ಟು ಬೂದಿಯಾಗಿ ಹೋಗುತ್ತದೆ. ಈ ಆಘಾತ ಎಂತದ್ದು ಗೊತ್ತಾ? ವರ್ಷಗಟ್ಟಲೆ ತಪಸ್ಸಿನಂತೆ ಓದಿದ್ದ ಆ ಮಕ್ಕಳಿಗೆ ತಮ್ಮ ಕಣ್ಣ ಮುಂದೆಯೇ ಅನ್ಯಾಯವಾಗುವುದನ್ನ ನೋಡಲು ಸಾಧ್ಯವಾಗಲಿಲ್ಲ. ವ್ಯವಸ್ಥೆಯ ವಿರುದ್ಧ ಹೋರಾಡುವ ಶಕ್ತಿ ಇಲ್ಲದೆ, ತಮ್ಮ ಅಪ್ಪ ಅಮ್ಮನ ಮುಖ ನೋಡಲಾಗದೆ 20ಕ್ಕೂ ಹೆಚ್ಚು ಮುಗ್ಧ ಜೀವಗಳು ನೇಣು ಕುಣಿಕೆಗೆ ಕೊರಳೊಡ್ಡಿದವು. ಇದು ಆತ್ಮಹತ್ಯೆ ಅಲ್ಲ, ಇದು ಆ ಸರ್ಕಾರ ಮತ್ತು ಈ ಭ್ರಷ್ಟ ವ್ಯವಸ್ಥೆ ಸೇರಿ ಮಾಡಿದ 20 ಭೀಕರ ಕೊಲೆಗಳು. ಆ 20 ಮಕ್ಕಳ ತಾಯಂದಿರ ಕಣ್ಣೀರು, ಆ ತಂದೆಯ ಅರ್ಥನಾದ ಈ ದೇಶದ ಮಣ್ಣಿನಲ್ಲಿ ಇಂದಿಗೂ ಮಾರ್ಧನಿಸುತ್ತಿದೆ. ಇಷ್ಟೆಲ್ಲರಾದಂತ ಆದ್ಮೇಲೆ 20 ಮಕ್ಕಳ ಹೆಣ ಉರುಳಿದ ಮೇಲೆ ಒಂದು ಜವಾಬ್ದಾರಿಯುತ ಸರ್ಕಾರ ಏನ್ ಮಾಡ್ಬೇಕಿತ್ತು? ತಪ್ಪು ಮಾಡಿದವರನ್ನ ಜೈಲಿಗೆ ಅಟ್ಟಬೇಕಿತ್ತು. ನೈತಿಕ ಹೊಣೆ ಹೊತ್ತು ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ನೀಡಬೇಕಿತ್ತು. ಆದರೆ ಇಲ್ಲಿ ನಡೆದಿದ್ದೇನು? ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಯಾವ ಮುಜುಗರವೂ ಇಲ್ಲದೆ, ಯಾವುದೇ ಪಶ್ಚಾತ್ತಾಪವಿಲ್ಲದೆ ಮಾಧ್ಯಮಗಳ ಮುಂದೆ ಬಂದು ನಿಂತು ನಗುತ್ತಾ, ಯಾವ ಪೇಪರ್ ಲೀಕ್ ಆಗಿಲ್ಲ, ನಮ್ಮ ಸಿಸ್ಟಮ್ 100% ಪರ್ಫೆಕ್ಟ್ ಆಗಿದೆ ಅಂತ ಹಸಿ ಸುಳ್ಳು ಹೇಳಿದರು. ಆ 20 ಮಕ್ಕಳ ಸಾವು ಇವರಿಗೆ ಕೇವಲ ಪೇಪರ್ ಮೇಲಿನ ಒಂದು ಅಂಕಿ ಅಂಶದಂತೆ ಖಂಡಿತ. ಇವರ ಕರುಳು ಕಲ್ಲಾಗಿ ಹೋಗಿದೆಯಾ? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ, ತನಿಖೆಯ ವರದಿಗಳು ಹೊರಬಂದ ಮೇಲೆ ಇವರು ಸಣ್ಣದಾಗಿ ಧ್ವನಿ ತಗ್ಗಿಸಿದರೆ ಹೊರತು ಇವತ್ತಿನವರೆಗೂ ಆ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಗಂಡಸುತನವನ್ನ ತೋರಲಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಜಿರಳೆಗಳ ಸಾಮ್ರಾಜ್ಯ. ಗೆಳೆಯರೇ, ಇವತ್ತಿನ ಈ ರಾಜಕೀಯ ವ್ಯವಸ್ಥೆಯನ್ನ, ಈ ಪಕ್ಷವನ್ನು ನೋಡಿದರೆ ನನಗೆ ನೆನಪಾಗುವುದು ಒಂದೇ ಒಂದು ಪ್ರಾಣಿ,
ಅದೇ ಜಿರಳೆ. ನೀವು ಜಿರಳೆಗಳನ್ನು ನೋಡಿರಬಹುದು. ಅದು ಯಾವತ್ತು ಗಲೇಜಿನಲ್ಲಿ ವಾಸ ಮಾಡುತ್ತವೆ. ನೀವು ಅದಕ್ಕೆ ಎಷ್ಟೇ ಹೊಡೆಯಿರಿ, ಎಂತದ್ದೇ ಕೆಮಿಕಲ್ ಸ್ಪ್ರೇ ಮಾಡಿ, ಅದು ಸಾಯುವುದಿಲ್ಲ. ಬದಲಾಗಿ ಆ ವಿಷಕ್ಕೂ ಒಗ್ಗಿಕೊಂಡು ಮತ್ತೆ ಮತ್ತೆ ಮೊಟ್ಟೆ ಇಟ್ಟು ಆ ಗಲೀಜಿನಲ್ಲಿ ತನ್ನ ಸಂತತಿಯನ್ನ ಬೆಳೆಸುತ್ತದೆ. ಇವತ್ತು ನಮ್ಮನ್ನಾಳುತ್ತಿರುವ ಈ ಸರ್ಕಾರ ಅಕ್ಷರಶಃ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಆಗಿ ಬದಲಾಗಿದೆ. ಇವರಿಗೆ ಭ್ರಷ್ಟಾಚಾರವೇ ಆಮ್ಲಜನಕ. ಇವರಿಗೆ ಎಷ್ಟೇ ಉಗಿದರು, ಎಷ್ಟೇ ಟೀಕೆ ಮಾಡಿದರೂ ಇವರ ಮುಖಕ್ಕೆ ಯಾವುದೇ ನಾಚಿಕೆ ಬರುವುದಿಲ್ಲ. ಜನರ ಕಣ್ಣೀರು, ಯುವ ಜನರ ಸಾವು, ದೇಶದ ಭವಿಷ್ಯ ಯಾವುದೂ ಇವರಿಗೆ ಮುಖ್ಯವಲ್ಲ. ಇವರಿಗೆ ಬೇಕಾಗಿರುವುದು ಕೇವಲ ಅಧಿಕಾರ, ಕೇವಲ ಕುರ್ಚಿ. ಧರ್ಮೇಂದ್ರ ಪ್ರಧಾನ್ ಎಂಬ ಒಬ್ಬ ಅಸಮರ್ಥ ಮಂತ್ರಿಯನ್ನ ಕಾಪಾಡಿಕೊಳ್ಳಲು ಇಡೀ ಕ್ಯಾಬಿನೆಟ್, ಇಡೀ ಸರ್ಕಾರವೇ ಅವರ ಬೆನ್ನಿಗೆ ನಿಲ್ಲುತ್ತದೆ ಅಂದ್ರೆ ಈ ಜಿರಳೆಗಳ ಸಾಮ್ರಾಜ್ಯ ಎಷ್ಟು ಆಳವಾಗಿ ಬೇರೂರಿದೆ ಎಂದು ನೀವೇ ಊಹಿಸಿ. ಇವರಿಗೆ ಯಾವ ನೈತಿಕತೆಯೂ ಉಳಿದಿಲ್ಲ. ಟೂರ್ ಪ್ರೈಮ್ ಮಿನಿಸ್ಟರ್ ಮತ್ತು ಉರಿಯುತ್ತಿರುವ ದೇಶ. ಒಂದು ಕಡೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಾಂಗ್ಚುಕ್ ಅವರ ಉಪವಾಸ 10ನೇ ದಿನಕ್ಕೆ ಕಾಲಿಟ್ಟಿದೆ. ಅವರ ನಾಡಿ ಮಿಡಿತ ಕುಸಿಯುತ್ತಿದೆ. ಇನ್ನೊಂದು ಕಡೆ 24 ಲಕ್ಷ ವಿದ್ಯಾರ್ಥಿಗಳು ಬೀದಿಯಲ್ಲಿ ನಿಂತು ನ್ಯಾಯಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ನಮ್ಮ ದೇಶದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲಿದ್ದಾರೆ? ಬಾಸ್, ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಹೌದು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಾರುವುದರಲ್ಲಿ, ರೆಡ್ ಕಾರ್ಪೆಟ್ ಮೇಲೆ ನಡೆಯುವುದರಲ್ಲಿ, 5 ಕ್ಯಾಮೆರಾಗಳ ಮುಂದೆ ಬೇರೆ ಬೇರೆ ಆಂಗಲ್ ನಲ್ಲಿ ಫೋಸ್ ಕೊಡುವುದರಲ್ಲಿ ಅವರು ಬಿಡುವಿಲ್ಲದಷ್ಟು ಬ್ಯುಸಿ ಆಗಿದ್ದಾರೆ. ದೇಶದ ಒಳಗಡೆ ಯುವ ಜನರ ಭವಿಷ್ಯ ಸರ್ವನಾಶವಾಗುತ್ತಿದೆ. 20 ಜೀವಗಳು ಉಸಿರು ಚೆಲ್ಲಿವೆ. ಆದ್ರೆ ನಮ್ಮ ಪ್ರಧಾನಿ ಮಾತ್ರ ವಿದೇಶದಲ್ಲಿ ಯಾರೋ ಕೊಡುವ ಬೇಕಾಬಿಟ್ಟಿ ಗ್ಲೋಬಲ್ ಅವಾರ್ಡ್ ಗಳನ್ನ ಕುತ್ತಿಗೆಗೆ ಹಾಕಿಕೊಂಡು ನಾನೇ ವಿಶ್ವಗುರು ಅಂತ ಬಿಲ್ಡಪ್ ಕೊಟ್ಟುಕೊಳ್ಳುವುದರಲ್ಲಿ ಮಗ್ನರಾಗಿದ್ದಾರೆ. ಇತಿಹಾಸದಲ್ಲಿ ಒಂದು ಮಾತಿದೆ, ಪ್ರಾಚೀನ ರೋಮ್ ನಗರ ಒತ್ತಿ ಹುರಿಯುತ್ತಿರುವಾಗ ಅಲ್ಲಿನ ನೀರೋ ಚಕ್ರವರ್ತಿ ಅರಮನೆಯ ಬಾಲ್ಕನಿಯಲ್ಲಿ ನಿಂತು ಪಿಟೀಲು ಬಾರಿಸುತ್ತಿದ್ದನಂತೆ. ಇವತ್ತು ನಮ್ಮ ಆಳುವ ದೊರೆಗಳ ಪರಿಸ್ಥಿತಿಯು ಹಾಗೇ ಇದೆ. ತಮ್ಮದೇ ದೇಶದ ಯುವ ಜನರು ನಿರುದ್ಯೋಗದಿಂದ, ಭ್ರಷ್ಟಾಚಾರದಿಂದ, ಅನ್ಯಾಯದಿಂದ ಬೆಂದು ಬೂದಿಯಾಗುತ್ತಿರುವಾಗ ಇವರು ಮಾತ್ರ ವಿದೇಶಿ ಪ್ರವಾಸಗಳ ಅಮಲಿನಲ್ಲಿ ತೇಲುತ್ತಿದ್ದಾರೆ. ನಮಗೆ ಬೇಕಾಗಿರುವುದು ಕೇವಲ ವಿದೇಶದಲ್ಲಿ ಭಾಷಣ ಬಿಗಿಯುವ, ಪ್ರಶಸ್ತಿಗಳನ್ನ ಕೊಳ್ಳೆ ಹೊಡೆಯುವ ನಾಯಕನಲ್ಲ. ನಮಗೆ ಬೇಕಾಗಿರುವುದು ನಮ್ಮ ಕಷ್ಟಗಳಿಗೆ ಕಿವಿಯಾಗುವ, ತಪ್ಪು ಮಾಡಿದ ತನ್ನದೇ ಮಂತ್ರಿಯ ಕುತ್ತಿಗೆಯ ಪಟ್ಟಿ ಹಿಡಿದು ರಾಜೀನಾಮೆ ಕೇಳುವ ಎದೆಗಾರಿಕೆಯುಳ್ಳ ನಾಯಕ. ಆದ್ರೆ ದುರಂತ ಎಂದ್ರೆ ಇವತ್ತು ಆ ಸ್ಥಾನದಲ್ಲಿ ಕೂತಿರುವವರಿಗೆ ಯುವ ಜನತೆಯ ಕಣ್ಣೀರು ಕ್ಯಾಮರಾದ ಲೆನ್ಸ್ ಅಲ್ಲಿ ಕಾಣಿಸುತ್ತಿಲ್ಲ. ಗೆಳೆಯರೆ, ಕತ್ತಲು ಎಷ್ಟೇ ದಟ್ಟವಾಗಿರಲಿ ಅದನ್ನು ಸೀಳಲು ಒಂದು ಸಣ್ಣ ಬೆಳಕಿನ ಕಿಡಿ ಸಾಕು. ಇವತ್ತು ಆ 20 ಮಕ್ಕಳ ಪರವಾಗಿ, 24 ಲಕ್ಷ ಯುವ ಜನರ ಭವಿಷ್ಯದ ಪರವಾಗಿ ಆ ಬೆಳಕಿನ ಕಿಡಿಯಾಗಿ ಸೋನಂ ವಾಂಗ್ಚುಕ್ ಅವರು ನಿಂತಿದ್ದಾರೆ. ಗಾಂಧೀಜಿಯವರ ಕಾಲದಲ್ಲಿ ಗಾಂಧಿ ಉಪವಾಸ ಕೂತರೆ ಬ್ರಿಟಿಷರಿಗೆ ಕನಿಷ್ಠ ಭಯವಿತ್ತು, ಒಂದಷ್ಟು ಮನುಷ್ಯತ್ವವಿತ್ತು. ಆದ್ರೆ ಈ ಕಾಕ್ರೋಚ್ ಸರ್ಕಾರಕ್ಕೆ ಆ ಮನುಷ್ಯತ್ವವೂ ಇಲ್ಲ. ಹಾಗಂತ ನಾವು ಸುಮ್ಮನೆ ಕೂರುವಂತಿಲ್ಲ. 57 ವರ್ಷದ ಆ ಮನುಷ್ಯ ತಮಗೇನು ಸಂಬಂಧವಿಲ್ಲದಿದ್ದರೂ ಇವತ್ತು ನಮಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಅನ್ನ ನೀರು ಬಿಟ್ಟು ಕೂತಿದ್ದಾರೆ ಎಂದರೆ ನಾವೆಷ್ಟು ಕೃತಜ್ಞರಾಗಿದ್ದೇವೆ ಎಂದು ಒಮ್ಮೆ ಯೋಚಿಸಿ. ಇದು ವಾಂಗ್ಚುಕ್ ಅವರೊಬ್ಬರ ಹೋರಾಟವಲ್ಲ. ಆ 20 ಜೀವಗಳು ಕಳೆದುಕೊಂಡಿದ್ದು ಕೇವಲ ಅವರ ಉಸಿರನ್ನಲ್ಲ, ಅವರು ಕಳೆದುಕೊಂಡಿದ್ದು ಈ ದೇಶದ ಭರವಸೆಯನ್ನ. ನಾವಿವತ್ತು ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ನಿಮ್ಮ ಮನೆಗೂ ಇದೇ ಪರಿಸ್ಥಿತಿ ಬರುತ್ತದೆ. ಅಸಮರ್ಥ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ವ್ಯವಸ್ಥೆಗೆ ಅಂಟಿಕೊಂಡಿರುವ ಈ ಭ್ರಷ್ಟ ಜಿರಳೆಗಳನ್ನ ಬೇರು ಸಹಿತ ಕಿತ್ತು ಹಾಕುವ ಶಕ್ತಿ ಇರುವುದು ಯುವ ಜನತೆಗೆ ಮಾತ್ರ. ವಾಟ್ಸಪ್ ಯೂನಿವರ್ಸಿಟಿಯ ಸುಳ್ಳುಗಳನ್ನ ನಂಬುವುದು ಬಿಡಿ. ಧರ್ಮ ಜಾತಿಗಳ ಅಮಲಿನಿಂದ ಹೊರಬನ್ನಿ. ಜಂತರ್ ಮಂತರ್ನಲ್ಲಿ ಕೂತಿರುವ ಆ ನಾಯಕನ ದನಿಗೆ ನಮ್ಮ ದನಿ ಸೇರಿಸೋಣ. ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೊಬೈಲ್ನಲ್ಲಿ, ಪ್ರತಿಯೊಬ್ಬ ಪೋಷಕರ ಹೃದಯದಲ್ಲಿ ಬೆಂಕಿ ಹಚ್ಚಬೇಕು. ನಾವೆಲ್ಲರೂ ಒಂದಾಗಿ ಕೇಳೋಣ, ನಮಗೆ ನ್ಯಾಯ ಬೇಕು. ಎದ್ದೇಳಿ, ಪ್ರಶ್ನಿಸಿ, ಹೋರಾಡಿ. ಇಲ್ಲದಿದ್ದರೆ ಈ ವ್ಯವಸ್ಥೆ ನಮ್ಮನ್ನ ಬದುಕಲು ಬಿಡುವುದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.